ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ನಿಮ್ಮ ಸುಜಾತ ಮಲ್ನಾಡ್. ಈ ಮಳೆಗಾಲ ಶುರು ಆದಮೇಲೆ ಸಾಯಂಕಾಲ ಒಂದು ಕಾಫಿ ಕುಡಿತೆ ಎಂತಾದ್ರು ತಿಂಡಿ ತಿನ್ನೋಣ ಅನಿಸೋದು ಸಹಜ. ಹಾಗೇನೆ ಶಾಲೆ ಎಲ್ಲ ಶುರು ಆಗಿದೆಯಲ್ಲ, ಮಕ್ಕಳು ಬಂದಾಗಲೂ ಫಸ್ಟ್ ಕೇಳೋದು ತಿಂಡಿನೇ. ಆದರೆ ಆ ತಿಂಡಿ ಮಾಡೋದಕ್ಕೂ ಸುಲಭವಾಗಿರಬೇಕು ಮತ್ತು ಬೇಗನೂ ಆಗಬೇಕು, ಹಾಗೆ ರುಚಿಯಾಗೂ ಇರಬೇಕು. ಹಾಗಾದರೆ ಅಂಥದ್ದೊಂದು ತಿಂಡಿನ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ಯಾರಾದರೂ ನನ್ನ ವೀಡಿಯೋನ ಮೊದಲನೇ ಸಲ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸುಲಭವಾದ ತಿಂಡಿ ಅಂದರೆ ಆಲೂ ಚೀಸ್ ಬಾಲ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಹಾಗಾದರೆ ಮುಂದಿನ ತಯಾರಿ ನೋಡೋಣ ಅಲ್ವಾ. ನಾನಿಲ್ಲಿ 2 ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ. ಸಿಪ್ಪೆ ತೆಗೆದಾದರೂ ಬೇಯಿಸ್ಬೋದು ಅಥವಾ ಆಮೇಲಾದರೂ ಸಿಪ್ಪೆ ತೆಕ್ಕೋಬೋದು. ಆಮೇಲೆ ತರಕಾರಿ ಬೇಕಲ್ವ, ಅದಕ್ಕೆ ದೊಣ್ಣೆ ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಚಿಕ್ಕದಾಗಿ ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಬೇಯಿಸಿದಂಥ ಜೋಳನ ತಗೊಂಡಿದ್ದೀನಿ. ಮತ್ತೊಂದು ಸ್ವಲ್ಪ ತುರಿದಂಥ ಶುಂಠಿ ತಗೋಬೇಕು. 1 ಚಮಚ ಆಗುವಷ್ಟು ಜೀರಿಗೆ ಬೇಕಾಗುತ್ತೆ. ನಂತರ ಸ್ವಲ್ಪ ಚೀಸನ್ನು ತುರಿದಿಟ್ಕೋಬೇಕು. ನಂತರ ಸ್ವಲ್ಪ ಕಾಳು ಮೆಣಸನ್ನು ಪುಡಿ ಮಾಡಿ ಇಟ್ಕೋಬೇಕು. ಹಾಗೆಯೇ ಬ್ರೆಡ್ ಕ್ರಮ್ಸ್ ಬೇಕಾಗುತ್ತೆ. ಇದಕ್ಕೆ ಬ್ರೆಡ್ಡನ್ನು ಒಣಗಿಸ್ಬಿಟ್ಟು ಪುಡಿ ಮಾಡ್ಬೋದು ಅಥವಾ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆಮೇಲೆ ಪುಡಿ ಮಾಡಿ ಇಟ್ಕೋಬೋದು. ಹಾಗೆಯೇ ಇದಕ್ಕೆ ಸ್ವಲ್ಪ ಜೋಳದ ಹಿಟ್ಟು ಅಂದರೆ ಕಾರ್ನ್ಫ್ಲೋರ್ ಬೇಕಾಗುತ್ತೆ. ಅದಕ್ಕೆ ಒಂದು 4 ಚಮಚದಷ್ಟು ಜೋಳದ ಹಿಟ್ಟನ್ನು ತಗೊಂಡಿನಿ. ಹಾಗೆಯೇ ಇದಕ್ಕೆ ಪರಿಮಳಕ್ಕೆ ಬೇಕಾಗಿ ಆರಿಗ್ಯಾನೋವನ್ನು ತಗೊಂಡಿದ್ದೀನಿ. ಇದು ಪರಿಮಳ ತುಂಬಾ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ನಂತರ ಒಂದು ಪಾತ್ರೆಗೆ ಬೇಯಿಸಿದಂಥ ಆಲೂಗಡ್ಡೆ ಹಾಕ್ಕೋಬೇಕು. ತುಂಬ ಚೆನ್ನಾಗಿ ಬೇಯಿಸಿರಬೇಕು, ಯಾಕೆಂದರೆ ಈ ರೀತಿಯಾಗಿ ಪೂರ್ತಿಯಾಗಿ ಪುಡಿ ಪುಡಿ ಆಗಬೇಕು, ಉಂಡೆ ಕಟ್ಟೋ ರೀತಿ ಬರಬೇಕು. ಹಾಗಾಗಿ ಚೆನ್ನಾಗಿ ಬೇಯಿಸ್ಕೊಂಬಿಟ್ಟು ಈ ರೀತಿ ಪುಡಿ ಮಾಡ್ಕೋಬೇಕು. ನಂತರ ಇದಕ್ಕೆ ನಾವು ಈಗಾಗಲೇ ಹೆಚ್ಚಿಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಹೆಚ್ಕೊಂಡಿರೋದು, ದೊಣ್ಣೆ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಬೇಯಿಸಿದಂಥ ಜೋಳ ಅಂದರೆ ಕಾರ್ನ್, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನಂತರ ಕಾಳು ಮೆಣಸಿನ ಪುಡಿಯನ್ನು ಕೂಡ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಹಾಗೆಯೇ ಇದ್ರ ಜೊತೆಗೆ ಚೀಸನ್ನು ಕೂಡ ಸೇರಿಸ್ಕೋಬೇಕಾಗುತ್ತೆ ಈಗಲೇ. ಹಾಗೆ ಜೀರಿಗೆಯನ್ನು ಹಾಕ್ಕೋಬೇಕು. ನಂತರ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ. ಹಾಗೆ ಜೊತೆಗೆ ಸ್ವಲ್ಪ ಬ್ರೆಡ್ ಕ್ರಮ್ಸನ್ನು ಹಾಕ್ಕೊಂಡ್ರೆ ಆಯಿತು. ಇದನ್ನು ಚೆನ್ನಾಗಿ ಉಂಡೆ ಕಟ್ಟೋ ರೀತಿಯಲ್ಲಿ ಕಲಿಸ್ಕೋಬೇಕಾಗುತ್ತೆ. ಇದಕ್ಕೇನು ನೀರು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಅಥವಾ ಬೇರೆ ಹಿಟ್ಟು ಹಾಕುವಂಥ ಅವಶ್ಯಕತೆಯೂ ಇರೋದಿಲ್ಲ. ಹಾಗೆಯೇ ಚೆನ್ನಾಗಿ ಉಂಡೆ ಕಟ್ಟಕ್ಕೆ ಬರುತ್ತೆ. ನಂತರ ಇವಾಗ ಆವಾಗಲೇ ತೆಗೆದಿಟ್ಟಂಥ ಜೋಳದ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಪೂರ್ತಿಯಾಗಿ ನೀರಲ್ಲಿ ಕರಗೋ ತನಕ ಕಲಿಸ್ಕೋಬೇಕಾಗುತ್ತೆ. ತುಂಬ ಗಟ್ಟಿನೂ ಬೇಡ, ತುಂಬ ನೀರು ಬೇಡ. ಈ ರೀತಿ ಹದವಾಗಿ ನೀರನ್ನು ಕಲಸಿಟ್ಕೊಂಡ್ರೆ ಸಾಕಾಗುತ್ತೆ. ನಂತರ ಏನು ಮಾಡಬೇಕು ಅಂದರೆ, ಈಗಾಗಲೇ ಕಲಸಿಟ್ಟಿರುವಂತಹ ಆಲೂಗಡ್ಡೆ ಜೋಳದ ಮಿಶ್ರಣ ಎಲ್ಲ ಸೇರಿಸ್ಬಿಟ್ಟು ತಟ್ಟಿಬಿಟ್ಟು ಅದರ ಮಧ್ಯೆ ಒಂದು ಚೀಸ್ ತುಂಡನ್ನು ಇಟ್ಬಿಟ್ಟು ಈ ರೀತಿಯಾಗಿ ಪೂರ್ತಿಯಾಗಿ ಚೀಸ್ ಮುಚ್ಚೋ ತನಕ ರೌಂಡಾಗಿ ಬರೋ ರೀತಿಯಲ್ಲಿ ಇದನ್ನು ನೋಡಿ ಈ ರೀತಿಯಾಗಿ ಉಂಡೆ ಕಟ್ಕೋಬೇಕು. ಈ ರೀತಿ ಉಂಡೆ ಆದ್ರ ಮೇಲೆ ಈಗಾಗಲೇ ಕಲಸಿಟ್ಟಿರುವಂಥ ಜೋಳದ ಹಿಟ್ಟಿಗೆ ಇದನ್ನು ಹತ್ಕೋಬೇಕು. ಪೂರ್ತಿಯಾಗಿ ಹತ್ಕೊಂಡಾದ್ರ ಮೇಲೆ ಬ್ರೆಡ್ ಕ್ರಮ್ಸ್ ಇರುತ್ತಲ್ಲ, ಇದಕ್ಕೆ ಹೊರಳಾಡಿಸಿದ್ರೆ ಆಯಿತು. ಈ ರೀತಿಯಾಗಿ ಎಲ್ಲ ಉಂಡೆಗಳನ್ನು ತಯಾರು ಮಾಡಿ ಇಟ್ಕೋಬೇಕು. ನಾನೀಗಾಗಲೇ ಎಲ್ಲನೂ ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ತಯಾರಾಗುತ್ತೆ. ನಂತರ ಇದನ್ನು ಕಾಯಿಸೋಕ್ಕೆ ಎಣ್ಣೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದ್ರ ಮೇಲೆ ನಿಧಾನವಾಗಿ ಈ ರೀತಿಯಾಗಿ ಒಂದೊಂದೇ ಉಂಡೆ ಬಿಟ್ಟು ಕಾಯಿಸ್ಕೋಬೇಕು. ಕೂಡಲೇ ಚಮಚ ಹಾಕಿ ಇದು ಮಾಡಬಾರ್ದು. ಸ್ವಲ್ಪ 1-2 ನಿಮಿಷ ಬೆಂದ್ರ ಮೇಲೆ ಆಮೇಲೆ ನಿಧಾನವಾಗಿ ಚಮಚದಿಂದ ತಿರುಗಿಸ್ಕೊಂಡ್ರೆ ಆಯಿತು. ಹಾಗೆ ತಿರುಗಿಸಾಕೊಂಡು ಬೇಯಿಸ್ತಾ ಇರಬೇಕು. ಬೆಂಕಿ ಮಾಡುವಾಗ ಹದಾ ಉರಿಲಿ ಮಾಡಿ, ತುಂಬಾ ಜೋರಾಗಿ ಒಂದೇ ಸಲ ಬೆಂಕಿ ಇಡಬೇಡಿ ಅಥವಾ ತುಂಬ ನಿಧಾನವಾಗೂ ಕೂಡ ಇಡಬೇಡಿ. ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ನಿಧಾನವಾಗಿ ಕಾಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಮತ್ತು ಹೊಂಬಣ್ಣ ಬರೋಲ್ಲವರೆಗೆ ಕರಿಬೇಕು. ಆವಾಗ ಒಳಗಡೆ ಇದ್ದಂತಹ ಚೀಸ್ ಕೂಡ ತುಂಬ ಚೆನ್ನಾಗಿ ಕರಗುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಇವಾಗ ಪೂರ್ತಿಯಾಗಿ ಚೆನ್ನಾಗಿ ಕಾದಿದೆ. ನಾನಿವಾಗ ತೆಕ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಎಷ್ಟು ಸುಲಭವಾಗಿ ಎಷ್ಟು ಬೇಗವಾಗಿ ಈ ತಿಂಡಿನ ಮಾಡ್ಬೋದು ಅಂತ. ಮಕ್ಕಳು ಶಾಲೆ ಬಿಟ್ಟು ಬರೋಲ್ಲೊತ್ತಿಗೆ ನಾವು ಮಾಡಿಟ್ರೆ ತುಂಬ ಖುಷಿಪಟ್ಟು ತಿಂತಾರೆ. ಇಂಥ ತಿಂಡಿಗಳೇ ತಾನೇ ಮಕ್ಕಳಿಗೆ ತುಂಬ ಇಷ್ಟ ಆಗೋದು. ನೋಡಿ, ಇವಾಗ ಒಂದು ತುಂಡು ಮಾಡಿ ತೋರಿಸ್ತೀನಿ. ನೋಡಿಗ ಚೀಸ್ ಎಷ್ಟು ಚೆನ್ನಾಗಿ ಅದು ಕರಗಿದೆ ಅಂತ. ಹಾಗೆ ರುಚಿನೂ ಕೂಡ ತುಂಬಾ ಚೆನ್ನಾಗಿತ್ತು. ನಮ್ಮ ಮನೆಯಲ್ಲಿ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂದರು.
ಹಾಗಾದರೆ ಇನ್ನೇ ಆಗ್ತಾಡ, ನಿಮ್ಮನೇಲೂ ನೀವು ಒಂದು ಸಲ ಮಾಡಿ ತುಂಬಾ ಖುಷಿಪಟ್ಟು ತಿಂತೀರಾ, ಅಷ್ಟು ರುಚಿಯಾಗಿದೆ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡು ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಹೋಗಿ ಬರಲಾ. ನಮಸ್ಕಾರ.